ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ವಿದ್ಯಾರ್ಥಿಗಳೇ, ನಾವು ಈ ಒಂದು ವಿಡಿಯೋದಲ್ಲಿ ಸ್ಟೀವ್ ಜಾಬ್ಸ್ ರವರ ಸ್ಟೇ ಹಂಗ್ರಿ ಸ್ಟೇ ಪೋಲಿಷ್ ಈ ಒಂದು ಭಾಷಣದ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಕನ್ನಡದಲ್ಲಿ ನಾವು ಕಲಿಯೋಣ. ಸ್ಟೀವ್ ಜಾಬ್ಸ್ ರವರು ಒಂದು ಕಾಲೇಜಿನ ಗ್ರ್ಯಾಜುಯೇಷನ್ ಡೇನಲ್ಲಿ ನೀಡಿರ್ತಕ್ಕಂತಹ ಭಾಷಣ. ಆ ಭಾಷಣದಲ್ಲಿ ಅವರು ತಮ್ಮ ಜೀವನದ 3 ಕಥೆಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಭಾಷಣದ ಈ ಕನ್ನಡದ ಸಾರಾಂಶವಾಗಿರುತ್ತೆ. ಸ್ಟೀವ್ ಜಾಬ್ಸ್ ರವರು ಕ್ಯಾನ್ಸರ್ ರೋಗದಿಂದ ಚಿಕಿತ್ಸೆಯನ್ನು ಪಡೆದ ನಂತರ ಅವರು ಒಂದು ಗ್ರ್ಯಾಜುಯೇಷನ್ ಫಂಕ್ಷನನ್ನು ಅಟೆಂಡ್ ಮಾಡ್ತಾರೆ, ಒಂದು ಭಾಷಣವನ್ನು ನೀಡ್ತಾರೆ. ಆ ಭಾಷಣದಲ್ಲಿ ಅವರು ಹೇಳ್ತಾರೆ, ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದಂತಹ ಈ ಒಂದು ಪದವೀಧರರ ಒಂದು ಗ್ರ್ಯಾಜುಯೇಷನ್ ಫಂಕ್ಷನ್ನಲ್ಲಿ ನನಗೆ ಭಾಗವಹಿಸೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳೋದ್ರ ಮೂಲಕ ತಮ್ಮ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ. ಅವರು ಹೇಳ್ತಾರೆ, ನಾನು ನಿಜ ಹೇಳಬೇಕಂದ್ರೆ ಕಾಲೇಜಿನಿಂದ ನಾನು ಗ್ರ್ಯಾಜುಯೇಷನನ್ನು ಕೂಡ ಪಡೆದಿಲ್ಲ, ಅಂದರೆ ನಾನು ಯಾವುದೇ ಡಿಗ್ರಿಯನ್ನು ಮುಗಿಸಲಿಲ್ಲ. ನಾನು ಈಗ ನಿಮ್ಮೊಂದಿಗೆ ನನ್ನ ಜೀವನದ 3 ಕಥೆಗಳನ್ನು ಹಂಚಿಕೊಳ್ಳಲು ಬಯಸ್ತೇನೆ ಅಂತ ಹೇಳ್ತಾರೆ. ಅದರಲ್ಲಿ ಸ್ಟೀವ್ ಜಾಬ್ಸ್ ರವರು ಮೊದಲ ಕಥೆಯನ್ನು ಚುಕ್ಕಿಗಳನ್ನು ಜೋಡಿಸುವ ಬಗ್ಗೆ ಅವರು ಹೇಳ್ತಾರೆ. ಅಂದರೆ ಜಾಬ್ಸ್ ರವರು ಹೇಳ್ತಾರೆ, ನಾನು ರೀಡ್ ಕಾಲೇಜಿನಿಂದ ನಾನು ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ 6 ತಿಂಗಳ ನಂತರ ನಾನು ಡ್ರಾಪ್ಔಟ್ ಆದೆ, ಅಂದರೆ ಕಾಲೇಜನ್ನು ಬಿಟ್ಟೆ. ಆದರೆ ನಂತರ ಬಿಟ್ಟ ನಂತರ ಸುಮಾರು 18 ತಿಂಗಳ ಕಾಲ ಅಲ್ಲೇ ನಾನು ಆ ತರಗತಿಗಳನ್ನು ಕೇಳ್ತಾ ಇದ್ದೆ ಅಂತ ಹೇಳ್ತಾರೆ. ಯಾಕೆ ನಾನು ಆ ಕಾಲೇಜಿನಿಂದ ಡ್ರಾಪ್ಔಟ್ ಆದೆ, ಯಾಕೆ ಹೊರಬಿದ್ದೆ ಅಂತಕ್ಕಂಥದ್ದಕ್ಕೆ ಅವರು ಕಥೆಯನ್ನು ಹೇಳ್ತಾರೆ. ಅವರ ಒಂದು ಕತೆ ಅವರು ಹುಟ್ಟುವ ಮುನ್ನವೇ ಪ್ರಾರಂಭವಾಯಿತು ಅಂತ. ಅಂದರೆ ಆ ಜಾಬ್ರವರ ಒಬ್ಬ ನಿಜವಾದ ತಾಯಿ ಒಬ್ಬ MA ಗ್ರ್ಯಾಜುಯೇಟ್, ಒಬ್ಬ ಸ್ನಾತಕೋತ್ತರ ಪದವಿಯನ್ನು ಪಡೆದಿರತಕ್ಕಂಥ ಅವಿವಾಹಿತ ಮಹಿಳೆ, ಮದುವೆಯಾಗದ ಮಹಿಳೆಯಾಗಿರ್ತಾಳೆ. ಆಕೆ ತನಗೆ ಒಂದು ಗರ್ಭಿಣಿಯಾಗಿದ್ದಾಗ ಇನ್ನೇನು ಡೆಲಿವರಿ ಆಗೋ ಸಮಯಕ್ಕೆ ತನಗೆ ಹೆಣ್ಣು ಮಗು ಬೇಕು ಅಂತ ಬಯಸಿರ್ತಾಳೆ. ಆದರೆ ಆಕೆಗೆ ಕೊನೆಯ ಕ್ಷಣದಲ್ಲಿ ಗಂಡು ಮಗು ಜನಿಸಿರುತ್ತೆ. ಗಂಡು ಮಗು ಜನಿಸಿದ ತಕ್ಷಣ ಆಕೆ ಆ ಗಂಡು ಮಗುವನ್ನು ಬೆಳೆಸೋದಕ್ಕೆ ಒಪ್ಪೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾಳೆ, ಆ ಗಂಡು ಮಗುವನ್ನು ದತ್ತು ನೀಡೋದಕ್ಕೆ ಏನು ಮಾಡ್ತಾಳೆ, ಸಿದ್ಧಲಿರ್ತಾಳೆ. ಹಾಗೆ ಆ ಮಕ್ಕಳನ್ನು ದತ್ತು ಪಡೀತಕ್ಕಂತಹ ಪೋಷಕರಿಗೆ ಒಂದು ಮಧ್ಯರಾತ್ರಿ ಫೋನ್ ಮಾಡಿ ಕೇಳ್ತಾರೆ, ನಿಮಗೆ ಗಂಡು ಮಗು ಬೇಕಿದೆಯೇ ಅಂತ ಕೇಳ್ತಾರೆ. ಆಗ ಆ ದತ್ತು ಪಡಿತಕ್ಕಂತಹ ಒಬ್ಬ ಪೋಷಕರು, ತಂದೆ ತಾಯಿ ಏನು ಮಾಡ್ತಾರೆ, ಹೌದು ನಮಗೆ ಬೇಕು ಅಂತ, ಖಂಡಿತ ಬೇಕು ಅಂತ ಒಪ್ಕೋತಾರೆ. ಜಾಬ್ಸ್ನ ಆ ನಿಜವಾದ ತಾಯಿ ಏನು ಮಾಡ್ತಾಳೆ, ಆ ಜಾಬ್ನನ್ನು ದತ್ತು ನೀಡೋದಕ್ಕೆ ಸಿದ್ಧಳಾಗಿರ್ತಾಳೆ. ಆದರೆ ಆಕೆ ಏನು ಮಾಡ್ತಾಳೆ ಅಂದರೆ, ಆ ದತ್ತು ಪಡೀತಕ್ಕಂತಹ ಪೇರೆಂಟ್ಸ್ ಅವರು ಪದವೀಧರರಾಗಿರಬೇಕು, ಗ್ರ್ಯಾಜುಯೇಟ್ಸ್ ಆಗಿರಬೇಕು ಅಂತ ಬಯಸ್ತಾರೆ. ಆದರೆ ಆ ದತ್ತನ್ನು ಪಡ್ಕೊಳ್ಳೋದಕ್ಕೆ, ಆ ಜಾಬ್ನನ್ನು ತಗೊಳ್ಳೋಕ್ಕೆ ಬಂದಿರತಕ್ಕಂತಹ ತಾಯಿ ಗ್ರ್ಯಾಜುಯೇಟ್ ಆಗಿರೋದಿಲ್ಲ, ತಂದೆ ಒಂದು ಹೈಸ್ಕೂಲನ್ನು ಸಹ ಮುಗಿಸಿರೋದಿಲ್ಲ. ಆದರೆ ನಿಜವಾದ ಈ ಜಾಬ್ಸ್ನ ನಿಜವಾದ ತಾಯಿ, ಎತ್ತ ತಾಯಿ ಏನು ಮಾಡ್ತಾಳೆ, ಆ ಇಬ್ಬರು ದಂಪತಿಗಳಿಂದ ಒಂದು ದತ್ತು ಪತ್ರಗಳಿಗೆ ಒಂದು ಸಹಿಯನ್ನು ತಗೋಬೇಕು ಅಂದ್ಕೋತಾಳೆ. ಅಂದರೆ ಹೇಗಾದರೂ ಮಾಡಿ ಮುಂದೆ ಆ ಜಾಬ್ನನ್ನು, ಆ ಮಗುವನ್ನು ಕಾಲೇಜಿಗೆ ಸೇರಿಸಿ ಆತನನ್ನು ಏನು ಮಾಡಬೇಕು, ಒಂದು ಗ್ರ್ಯಾಜುಯೇಷನನ್ನು ಮಾಡಿಸಿದ್ರೆ ಮಾತ್ರ ನಾನು ದತ್ತು ಕೊಡ್ತೇನೆ ಅಂತ ಹೇಳಿ ಆ ದತ್ತು ಪತ್ರಗಳಿಗೆ ಸೈನ್ ಹಾಕೋದಕ್ಕೆ ಹೇಳ್ತಾರೆ. ಅವರು ಒಪ್ಪೋದಿಲ್ಲ. ಆದರೆ ಕೆಲವು ತಿಂಗಳ ನಂತರ ಅದನ್ನು ಒಪ್ಪಿಕೊಂಡು ಏನು ಮಾಡ್ತಾರೆ, ಆ ಸ್ಟೀವ್ ಜಾಬ್ನನ್ನು ನಿಜವಾದ ತಾಯಿಯಿಂದ ದತ್ತು ಪಡ್ಕೊಂಡಿರ್ತಾರೆ. ನಂತರ ಸುಮಾರು 17 ವರ್ಷಗಳ ನಂತರ ಸ್ಟೀವ್ ಜಾಬ್ ಕಾಲೇಜಿಗೆ ಹೋಗ್ತಾರೆ. ಅವರು ಸ್ಟ್ಯಾನ್ಫೋರ್ಡ್ಗೆ ಒಂದು ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಓದೋದಕ್ಕೆ ಸಿದ್ಧರಾಗ್ತಾರೆ. ಆದರೆ ಆತನ ತಂದೆ ತಾಯಿಗಳು ಒಂದು ಕಾರ್ಮಿಕ ವರ್ಗದ ಪೋಷಕರಾಗಿರ್ತಾರೆ. ಅವರ ಒಂದು ಉಳಿತಾಯ ಕಾಲೇಜಿನ ಒಂದು ಫೀಸ್ ಖರ್ಚಿಗಾಗಿ ಸಾಕಾಗೋದಿಲ್ಲ. 6 ತಿಂಗಳ ನಂತರ ಅಲ್ಲಿ ಕಲಿತಾ ಇರ್ತಕ್ಕಂಥ ಸ್ಟೀವ್ ಜಾಬ್ ಏನು ಮಾಡ್ತಾರೆ, ಈ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ ಅವ್ರು ಏನು ಮಾಡ್ತಾರೆ, ಕಾಲೇಜಿನಿಂದ ಆತ ಹೊರ ಬರ್ತಾರೆ. ಅಂದರೆ ಆ ಕಾಲೇಜನ್ನು ಮುಗಿಸ್ಬೇಕಾದ್ರೆ ತಮ್ಮ ಪೋಷಕರು ಜೀವನ ಪೂರ್ತಿ ಉಳಿಸಿದ ಹಣವನ್ನು ಖರ್ಚು ಮಾಡಬೇಕಾಗಿತ್ತು. ಅದಕ್ಕಾಗಿ ಸ್ಟೀವ್ ಜಾಬ್ ಏನು ಮಾಡ್ತಾರೆ, ಆ ಒಂದು ಕಾಲೇಜಿನಿಂದ ಹೊರ ಬರ್ತಾರೆ. ಆ ಸಮಯದಲ್ಲಿ ಅದು ಒಂದು ರೀತಿ ತುಂಬ ಕಷ್ಟಕರದ ದಿನಗಳಾಗಿತ್ತು. ಆ ಒಂದು ನಿರ್ಧಾರ ಅಂತಕ್ಕಂಥದ್ದು ತುಂಬ ಕಷ್ಟದ ನಿರ್ಧಾರ ಆಗಿತ್ತು. ಅವರು ಅಲ್ಲಿಂದ ಹೊರಬಂದ ತಕ್ಷಣ ಆಸಕ್ತಿ ಇಲ್ಲದೆ ಆ ಒಂದು ತರಗತಿಗಳನ್ನು ಕೇಳೋದನ್ನು ನಿಲ್ಲಿಸಿರ್ತಾರೆ. ಅವರು ಹೆಚ್ಚು ಆಸಕ್ತಿದಾಯಕವಾಗಿರ್ತಕ್ಕಂಥ ತರಗತಿಗಳಿಗೆ ಮಾತ್ರ ಅಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅವರಿಗೆ ಹಾಸ್ಟೆಲ್ ರೂಮ್ ಇರೋದಿಲ್ಲ. ಹಾಗಾಗಿ ಅವರು ಅವರ ಒಂದು ಫ್ರೆಂಡ್ಸ್ನ ಕೊಠಡಿಗಳಲ್ಲಿ ನೆಲದ ಮೇಲೆ ಮಲಗ್ತಾ ಇದ್ದರು. ಆಹಾರಕ್ಕಾಗಿ
ಅವರು ಫ್ರೆಂಡ್ಸ್ ಅವರು ಇವರು ಕುಡಿದು ಬಿಸಾಕಿರ್ತಕ್ಕಂಥ ಕೋಕ್ ಬಾಟಲ್ಗಳನ್ನು ತಗೊಂಡೋಗಿ ಮಾರಿ ಅದರಿಂದ ಬರ್ತಕ್ಕಂಥ 5 ಸೆಂಟ್ನಿಂದ ಅವರು ಆ ಒಂದು ಊಟವನ್ನು ತಿಂತಾಯಿದ್ರು. ಪ್ರತಿ ಭಾನುವಾರ ರಾತ್ರಿ ಹರೇ ಕೃಷ್ಣ ದೇವಸ್ಥಾನದಲ್ಲಿ ವಾರಕ್ಕೊಮ್ಮೆ ಒಳ್ಳೆಯ ಊಟ ಮಾಡಲು ಅವರು 7 ಮೈಲಿ ದೂರ ನಡೆದುಕೊಂಡು ಹೋಗ್ತಾಯಿದ್ರು. ಇದು ಅವರಿಗೆ ತುಂಬ ಇಷ್ಟ ಆಗ್ತಾಯಿತ್ತು. ಮತ್ತು ತಮ್ಮ ಕುತೂಹಲ ಮತ್ತು ತಮ್ಮ ಒಂದು ಇನ್ನರ್ ಒಂದು ವಿಷನನ್ನು ಅನುಸರಿಸುವ ಮೂಲಕ ಅವರು ಕಲಿತ ಅನೇಕ ವಿಷಯಗಳು ನಂತರ ತುಂಬ ಅಮೂಲ್ಯ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಉದಾಹರಣೆಯನ್ನು ನೀಡ್ತಾರೆ. ಆ ಸಮಯದಲ್ಲಿ ರೀಡ್ ಕಾಲೇಜು ಆ ದೇಶದಲ್ಲಿ ಅತ್ಯುತ್ತಮವಾದಂಥ ಕಾಲಿಗ್ರಫಿಯನ್ನು ಟೀಚಿಂಗ್ ಮಾಡ್ತಾ ಇರುತ್ತೆ. ಆ ಕ್ಯಾಂಪಸ್ನಾದ್ಯಂತ ಪ್ರತಿಯೊಂದು ಪೋಸ್ಟರ್, ಪ್ರತಿಯೊಂದು ಟೇಬಲ್ ಸುಂದರವಾದ ಕೈ ಬರಹಗಳಿಂದ ಕೂಡಿದ್ದವು. ಅವರು ಹೊರಬಂದರಿಂದ ಆ ಕಾಲೇಜಿಂದ ಹೊರಗಡೆ ಡ್ರಾಪ್ಔಟ್ ಆಗಿದ್ದರಿಂದ ಆ ಸಾಮಾನ್ಯ ತರಗತಿಗಳನ್ನು ತೆಗೆದುಕೊಳ್ಳೋಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ. ಅವರು ಕಾಲಿಗ್ರಫಿಯನ್ನು ಮಾತ್ರ ಆ ತರಗತಿಗೆ ಮಾತ್ರ ಹೋಗೋದಕ್ಕೆ ಸಿದ್ಧರಿರ್ತಾರೆ. ಮತ್ತು ಆ ಸ್ಟೀವ್ ಜಾಬ್ರವರು ಸೆರಿಫ್ ಮತ್ತು ಸ್ಯಾನ್ಸ್ ಸೆರಿಫ್ ಟೈಪ್ ಪೇಸ್ಗಳ ಬಗ್ಗೆ, ವಿಭಿನ್ನ ಒಂದು ಅಕ್ಷರಗಳ ಫಾಂಟ್ಗಳನ್ನು ಅವರು ಬದಲಾಯಿಸೋದ್ರ ಬಗ್ಗೆ ಕಲಿತಾರೆ. ಮತ್ತು ಉತ್ತಮ ಟೈಪೋಗ್ರಫಿ ಯಾವುದರ ಬಗ್ಗೆ ಅವರು ಎಂಬುದರ ಬಗ್ಗೆ ಅವರು ಕಲಿತ್ಕೊಳ್ತಾರೆ. ಟೈಪೋಗ್ರಫಿ ಬಗ್ಗೆ, ಫಾಂಟ್ಸ್ನ ಬಗ್ಗೆ ಕಲಿತಾರೆ. ಅದು ತುಂಬ ಸುಂದರವಾದಂತಹ ಒಂದು ಕಲಾತ್ಮಕ ಒಂದು ವಿಜ್ಞಾನದಿಂದ ಅದು ಕೂಡಿತ್ತು. ಅದು ಅವರಿಗೆ ತುಂಬ ಆಕರ್ಷಕವಾಗಿತ್ತು. ಇವೆಲ್ಲವುಗಳಿಗೆ ಅವರ ಒಂದು ಜೀವನದಲ್ಲಿ ಯಾವುದೇ ಪ್ರಾಯೋಗಿಕವಾದಂತಹ ಒಂದು ಅಪ್ಲಿಕೇಶನ್ ಇದೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಆದರೆ 10 ವರ್ಷಗಳ ನಂತರ ಅವರು ಮೆಕಿಂತೋಶ್ ಕಂಪ್ಯೂಟರನ್ನು ವಿನ್ಯಾಸ ಮಾಡ್ತಾಯಿದ್ರು. ಅಂದರೆ ಮ್ಯಾಕ್ ಕಂಪ್ಯೂಟರನ್ನು ವಿನ್ಯಾಸ ಮಾಡಬೇಕಾದ್ರೆ ಅಲ್ಲಿ ಆ ನಾಲೆಡ್ಜ್ ಅವರಿಗೆ ಹೆಲ್ಪ್ ಆಯಿತು. ಆ ಟೈಪೋಗ್ರಫಿ ಹೊಂದಿರತಕ್ಕಂತಹ ಮೊದಲ ಕಂಪ್ಯೂಟರ್ ಆ ಮ್ಯಾಕ್ ಆಗಿತ್ತು. ಅವರು ಆ ಒಂದು ಕೋರ್ಸನ್ನು ತಮ್ಮ ಕಾಲೇಜಿನಲ್ಲಿ ತೆಗೆದುಕೊಂಡಿದ್ದರೆ ಮ್ಯಾಕ್ಗೆ ಅನೇಕ ಟೈಪ್ ಪೇಸ್ಗಳನ್ನು ಅಥವಾ ಫಾಂಟ್ಗಳನ್ನು ನೀಡ್ತಾಯಿದ್ರು. ಆ ಒಂದು ಕಾಲಿಗ್ರಫಿ ಅವರು ಕಲ್ತಿದ್ದಂತಹ ಒಂದು ಫಾಂಟ್ ಸ್ಟೈಲಲ್ಲಿ ಹೆಲ್ಪ್ ಆಯಿತು. ವಿಂಡೋಸ್ ಮ್ಯಾಕನ್ನು ಅವರು ತಯಾರು ಮಾಡ್ತಾರೆ. ಅದೇ ಯಾವುದೇ ಒಂದು ಪರ್ಸನಲ್ ಕಂಪ್ಯೂಟರ್ಗೆ ಅವು ಇರ್ತಾ ಇರಲಿಲ್ಲ. ಅವರು ಆ ಕಾಲೇಜಿನಿಂದ ಹೊರ ಬಂದಿರದಿದ್ದರೆ ಆ ಒಂದು ಕಾಲಿಗ್ರಫಿ ತರಗತಿಗೆ ಅವರು ಹಾಜರಾಗ್ತಾ ಇರಲಿಲ್ಲ. ಮತ್ತು ತಾವು ಆ ಒಂದು ಪರ್ಸನಲ್ ಕಂಪ್ಯೂಟರ್ಗಳಿಗೆ ಇಷ್ಟು ಅದ್ಭುತವಾದಂತಹ ಫಾಂಟ್ ಸ್ಟೈಲ್ಗಳನ್ನು, ಟೈಪೋಗ್ರಫಿ ಸಹ ಕೊಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಾಲೇಜಿನಲ್ಲಿದ್ದಾಗ ಆ ಒಂದು ಚುಕ್ಕಿಗಳನ್ನು ಮುಂದಕ್ಕೆ ಜೋಡಿಸೋದು ಅಸಾಧ್ಯವಾಗಿತ್ತು. ಆದರೆ 10 ವರ್ಷಗಳ ನಂತರ ಹಿಂದೆ ತಿರುಗಿ ನೋಡಿದಾಗ ಅದು ಸ್ಪಷ್ಟವಾಗಿತ್ತು. ಅವರು ಪುನಃ ಒತ್ತಿ ಹೇಳ್ತಾ ಇದ್ದಾರೆ, ಚುಕ್ಕಿಗಳನ್ನು ಮುಂದಕ್ಕೆ ಜೋಡಿಸಲು ಸಾಧ್ಯವಿಲ್ಲ, ಅವುಗಳನ್ನು ಹಿಂದಕ್ಕೆ ಮಾತ್ರ ಜೋಡಿಸಲು ಸಾಧ್ಯ. ಹಾಗಾಗಿ ಭವಿಷ್ಯದಲ್ಲಿ ಚುಕ್ಕಿಗಳು ಹೇಗಾದರೂ ಜೋಡಿಸಲ್ಪಡುತ್ತೆ ಅಂತ ನಂಬಬೇಕು ಅಂತ ಹೇಳ್ತಾರೆ. ನಮ್ಮ ಒಂದು ಅದೃಷ್ಟ, ಜೀವನ, ನಮ್ಮ ಕರ್ಮ ಯಾವುದೇ ವಿಷಯಗಳನ್ನು ಬೇಕಾದರೂ ನಾವು ನಂಬಬೇಕು. ಏಕೆಂದರೆ ಚುಕ್ಕಿಗಳು ಮುಂದೆ ಜೋಡಿಸಲ್ಪಡುತ್ತೆ ಎಂದು ನಾವು ನಂಬುವುದು ತುಂಬ ಒಳ್ಳೆಯದು. ಹೃದಯವನ್ನು ನಾವು ಅನುಸರಿಸಬೇಕು. ಅದನ್ನು ನಮಗೆ ಧೈರ್ಯ ನೀಡುತ್ತೆ. ಮತ್ತು ಅದು ಪರಿಚಿತ ಮಾರ್ಗದಿಂದ ದೂರ ಹೋದರೂ ಸಹ ಅದು ಎಲ್ಲ ವ್ಯತ್ಯಾಸಗಳನ್ನು ಮಾಡುತ್ತೆ ಅಂಥೇಳಿ ತಮ್ಮ ಒಂದು ಮೊದಲನೇ ಕಥೆಯನ್ನು ಹೇಳ್ತಾರೆ. ನಂತರ ಅವರು 2ನೇ ಕತೆ ಪ್ರೀತಿ ಮತ್ತು ನಷ್ಟದ ಬಗ್ಗೆ ಅವರು ಹೇಳ್ತಾರೆ. ಅವರು ಅದೃಷ್ಟವಂತರಾಗಿದ್ದರು. ಜೀವನದ ಆರಂಭದಲ್ಲಿ ತಾವು ಇಷ್ಟಪಡುವ ಕೆಲಸವನ್ನು ಕಂಡುಕೊಂಡರು. ಮತ್ತು 20ನೇ ವರ್ಷ ಅವರ ಒಂದು 20 ವರ್ಷ ವಯಸ್ಸಿನಲ್ಲಿ ಅವರ ಪೋಷಕರ ಗ್ಯಾರೇಜ್ನಲ್ಲಿ ಆ್ಯಪಲನ್ನು ಪ್ರಾರಂಭಿಸ್ತಾರೆ. ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮತ್ತು 10 ವರ್ಷಗಳಲ್ಲಿ ಆ್ಯಪಲ್ ಕೇವಲ 2ರಿಂದ 2 ಬಿಲಿಯನ್ ಕಂಪನಿಯಾಗಿ ಬೆಳೆದು 4,000ಕ್ಕೂ ಹೆಚ್ಚು ಒಂದು ಎಂಪ್ಲಾಯೀಸನ್ನು ಹೊಂದಿತ್ತು. ಅವರು ತಮ್ಮ ಅತ್ಯುತ್ತಮ ಸೃಷ್ಟಿಯಾದಂತಹ ಮೆಕಿಂತೋಶನ್ನು 1 ವರ್ಷದಿಂದ ಬಿಡುಗಡೆ ಮಾಡಿದರು ಮತ್ತು ಅವರಿಗೆ 30 ವರ್ಷ ಆಗಿತ್ತು. ನಂತರ ಅವರನ್ನು ಆ ಒಂದು ಕೆಲಸದಿಂದ ವಜಾ ಮಾಡಲಾಯಿತು. ತಾವು ಆರಂಭಿಸಿದ ಕಂಪನಿಯಿಂದ ಹೇಗೆ ವಜಾ ಆಗಬಹುದು ಅಂತ ಸ್ಟೀವ್ ಜಾಬ್ರವರೇ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ತಾವೇ ಪ್ರಾರಂಭ ಮಾಡಿರ್ತಕ್ಕಂಥ ಕಂಪನಿಯಿಂದ ಅವರನ್ನೇ ತೆಗೆದುಹಾಕಲಾಯಿತು. ಆ್ಯಪಲ್ ಬೆಳೆದಂತೆ ಅವರು ತಮ್ಮೊಂದಿಗೆ ಕಂಪನಿಯನ್ನು ನಡೆಸಲು ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿಗಳನ್ನು ನೇಮಿಸಿಕೊಂಡಿದ್ದರು. ಮೊದಲು 1 ವರ್ಷ ಎಲ್ಲವೂ ಚೆನ್ನಾಗಿ ನಡೆಯಿತು. ಆದರೆ ನಂತರ ಅವರ ಭವಿಷ್ಯದ ದೃಷ್ಟಿಕೋನಗಳು ಬದಲಾಗೋಕ್ಕೆ ಶುರುವಾಯಿತು. ಅಂತಿಮವಾಗಿ ಅವರು ಸೇರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳ ನಡುವೆ ಜಗಳ ಪ್ರಾರಂಭ ಆಯಿತು. ಹಾಗೂ ಅವರ ನಿರ್ದೇಶಕ ಮಂಡಳಿಯು ಆ ವ್ಯಕ್ತಿಯ ಪರವಾಗಿ ನಿಂತುಕೊಂಡರು. ಹಾಗಾಗಿ 30ನೇ ವಯಸ್ಸಿನಲ್ಲಿ ಅವರು ಸಾರ್ವಜನಿಕವಾಗಿ ಅಂದರೆ ಆ ಒಂದು ಕಂಪನಿಯಿಂದ ಹೊರಗಡೆ ಬರಬೇಕಾಗಿತ್ತು. ಅವರ ಇಡೀ ವಯಸ್ಕ ಜೀವನದ ಕೇಂದ್ರ ಬಿಂದುವಾಗಿದ್ದಂತಹ ಆ್ಯಪಲ್ ಕಂಪನಿ ಅಲ್ಲಿ ಕಳೆದು ಹೋಯಿತು ಮತ್ತು ಅದು ಒಂದು ವಿನಾಶಕಾರಿಯಾಗಿತ್ತು. ಅವರಿಗೆ ಕೇವಲ ತಿಂಗಳುಗಳ ಕಾಲ ಏನು ಮಾಡಬೇಕು ಎಂದು ನಿಜವಾಗಿಯೂ ತಿಳಿದಿರಲಿಲ್ಲ. ಹಿಂದಿನ ತಲೆಮಾರಿನ ಉದ್ಯಮಿಗಳನ್ನು ನಿರಾಸೆಗೊಳಿಸಿದಂತೆ ತಮ್ಮ ಕೈಗೆ ಸಿಕ್ಕ ಕೀಲಿಕೈಯನ್ನು ಕಳೆದುಕೊಂಡಂತೆ ಅವರಿಗೆ ಅನಿಸಿತ್ತು. ಅವರು
ಡೇವಿಡ್ ಪೆಕಾರ್ಡ್ ಮತ್ತು ಬಾಬ್ ನಾಯ್ಸ್ ಅವರನ್ನು ಭೇಟಿಯಾಗಿ ತಪ್ಪು ಮಾಡಿದ್ದಕ್ಕಾಗಿ ಕ್ಷಮೆ ಯಾಚಿಸಲು ಪ್ರಯತ್ನಿಸ್ತಾರೆ. ಅವರು ಆ ಒಂದು ವಿಷಯದಲ್ಲಿ ವಿಫಲರಾಗಿರ್ತಾರೆ ಮತ್ತು ಅವರು ಆ ಕಣಿವೆಯಿಂದ ದೂರ ಓಡಿ ಹೋಗುವ ಬಗ್ಗೆ ಸಹ ಯೋಚನೆ ಮಾಡಿದರು. ಆದರೆ ನಿಧಾನವಾಗಿ ಅವರಿಗೆ ಒಂದು ವಿಷಯ ಅವರಿಗೆ ಸ್ಪಷ್ಟವಾಗಲು ಪ್ರಾರಂಭವಾಯಿತು. ಏನಪ್ಪ ಅಂದರೆ ಅವರು ಇನ್ನೂ ತಮ್ಮ ಕೆಲಸವನ್ನು ಪ್ರೀತಿ ಮಾಡ್ತಾಯಿದ್ರು. ಆಪಲ್ನಲ್ಲಿ ನಡೆದ ಘಟನೆಗಳನ್ನು ಅದು ಇನ್ನೂ ಬದಲಾಯಿಸಲಿಲ್ಲ. ಅವರನ್ನು ತಿರಸ್ಕಾರ ಮಾಡಿದರೂ ಸಹ ಅವರು ಇನ್ನೂ ಆ ಒಂದು ಆಪಲ್ನ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿದ್ದರು. ಹಾಗಾಗಿ ಅವರು ಮತ್ತೆ ಪ್ರಾರಂಭಿಸಲು ಆ ಒಂದು ಆಪಲ್ ಕಂಪ್ನಿಯನ್ನು ಪ್ರಾರಂಭಿಸಲು ನಿರ್ಧಾರ ಮಾಡಿಕೊಂಡ್ವಿ ಅಂತ ಹೇಳ್ತಾರೆ. ಆಗ ಅವರಿಗೆ ಅದು ಅರ್ಥ ಆಗಿರಲಿಲ್ಲ. ಆದರೆ ಆಪಲ್ನಿಂದ ವಜಾ ಆಗಿದ್ದು ಅವರಿಗೆ ಒಂದು ಸಂಭವಿಸಬಹುದಾದಂಥ ಒಂದು ಅತ್ಯುತ್ತಮವಾದಂಥ ವಿಷಯ ಅಂತ ಅವರಿಗೆ ತಿಳಿದು ಬಂತು. ಯಶಸ್ವಿಯಾದ ವಾರ ಮತ್ತೆ ಆರಂಭಿಕರಾಗುವ ಹಗುರತನದಿಂದ ಬದಲಾಯಿತು. ಎಲ್ಲದರ ಬಗ್ಗೆ ಕಡಿಮೆ ಯೋಚಿಸಬೇಕು. ಇದು ಅವರ ಜೀವನದಲ್ಲಿ ಅತ್ಯಂತ ಒಂದು ಸೃಜನಾತ್ಮಕವಾದ ಕ್ರಿಯೇಟಿವ್ ಪೀರಿಯಡ್ ಅಂತ ಅವರು ಹೇಳ್ತಾರೆ. ಅವರಿಗೆ ಒಂದು ಸ್ವಾತಂತ್ರ್ಯ ನೀಡಿತು. ಮುಂದಿನ 5 ವರ್ಷದಲ್ಲಿ ಅವರು ನೆಕ್ಸ್ಟ್ ಎಂಬ ಕಂಪನಿಯನ್ನು, ಇನ್ನೊಂದು ಕಂಪನಿಯಾದಂತಹ ಪಿಕ್ಸಾರನ್ನು ಪ್ರಾರಂಭಿಸಿದರು. ಮತ್ತು ತಮ್ಮ ಪತ್ನಿಯಾಗುವ ಅದ್ಭುತ ಮಹಿಳೆಯನ್ನು ಪ್ರೀತಿಸಲು ಪ್ರಾರಂಭಿಸ್ತಾರೆ. ಪಿಕ್ಸಾರ್ ವಿಶ್ವದ ಮೊದಲ ಕಂಪ್ಯೂಟರ್ ಅನಿಮೇಟೆಡ್ ಚಲನಚಿತ್ರ ಟಾಯ್ ಸ್ಟೋರಿಯನ್ನು ನಿರ್ಮಿಸಿತು. ಮತ್ತು ಈಗ ವಿಶ್ವದ ಅತ್ಯಂತ ಯಶಸ್ವಿ ಅನಿಮೇಷನ್ ಸ್ಟುಡಿಯೋ ಆಗಿದೆ. ಗಮನಾರ್ಹ ಘಟನೆಯಲ್ಲಿ ಅವರು ಆಪಲ್ ನೆಕ್ಸ್ಟನ್ನು ಖರೀದಿಸಿತು ಮತ್ತು ಜಾಬ್ಸ್ ಆಪಲ್ಗೆ ಮರಳಿದರು. ನೆಕ್ಸ್ಟ್ನಲ್ಲಿ ಅವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ತಂತ್ರಜ್ಞಾನ ಆಪಲ್ನ ಪ್ರಸ್ತುತ ಒಂದು ಪ್ರೊಸೆಸರ್ನಲ್ಲಿರುತ್ತೆ. ಲಾರೆನ್ ಮತ್ತು ಜಾಬ್ಸ್ರವರು ಸುಂದರ ಒಂದು ಕುಟುಂಬ ಇದೆ. ಆಪಲ್ನಿಂದ ಅವರನ್ನು ವಜಾ ಮಾಡದೇ ಇದ್ದಿದ್ದರೆ ಇವೆಲ್ಲವೂ ಸಹ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ಅವರು ಈ ಒಂದು ವಿಷಯದಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತಾರೆ. ಹಾಗೆ ಅವರು ಹೇಳ್ತಾರೆ, ಕೆಲವೊಮ್ಮೆ ಜೀವನವು ಇಟ್ಟಿಗೆಯಿಂದ ನಮ್ಮ ತಲೆಗೆ ಒಡೆಯಬಹುದು. ನಂಬಿಕೆ ಕಳೆದುಕೊಳ್ಬೇಡಿ. ತಾವು ಏನು ಮಾಡುತ್ತಿದ್ದೇವೆ ಎಂಬುದನ್ನು ಪ್ರೀತಿಸಿದ್ದೇ ಅವರ ಮುನ್ನಡೆಗೆ ಏಕೈಕ ಕಾರಣ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗುತ್ತೆ. ನೀವು ಪ್ರೀತಿಸುವುದನ್ನು ನೀವು ಕಂಡುಹಿಡಿಯಬೇಕು ಮತ್ತು ಅದೇ ಕೆಲಸಕ್ಕೆ ಅನ್ವಯಿಸುವಷ್ಟೇ ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ತಿಳಿಸಬೇಕು. ನಿಮ್ಮ ಕೆಲಸ ನಿಮ್ಮ ಜೀವನದ ಬಹು ಭಾಗ ತುಂಬುತ್ತೆ ಅಂತ ಅವರು ಹೇಳ್ತಾರೆ. ಮತ್ತು ಅವರು ಮುಂದುವರೆದು ಅವರ ವಿಷಯಗಳಲ್ಲಿ 3ನೆಯ ಒಂದು ಕಥೆಯನ್ನು ಹೇಳ್ತಾರೆ. ಅದು ಡೆತ್, ಮರಣದ ಬಗ್ಗೆ ಇತ್ತು. ಅಂದರೆ ಸ್ಟೀವ್ ಜಾಬ್ಸ್ರವರ 17ನೇ ವಯಸ್ಸಿನಲ್ಲಿ ಅವರು ಒಂದು ವಿಷಯವನ್ನು, ಕಥೆಯನ್ನು ಹೇಳ್ತಾ ಇರ್ತಾರೆ. ಪ್ರತಿದಿನ ನೀವು ನಿಮ್ಮ ಕೊನೆಯ ದಿನವೆಂದು ನೀವು ಬದುಕಿದ್ದೀರಿ. ಒಂದು ದಿನ ನೀವು ಖಂಡಿತವಾಗಿಯೂ ಸರಿಯಾಗ್ತೀರಿ. ಇದು ಅವರ ಮೇಲೆ ಪ್ರಭಾವ ಬೀರಿದಂತಹ ಒಂದು ವಾಕ್ಯ. ಪ್ರತಿದಿನ ನೀವು ನಿಮ್ಮ ಕೊನೆಯ ದಿನ ಅಂತ ನೀವು ಬದುಕಿದ್ದೀರಾ, ಒಂದು ದಿನ ನೀವು ಖಂಡಿತವಾಗಿಯೂ ಸರಿಯಾಗ್ತೀರ, ಅಂದರೆ ನೀವು ಗುಣಮುಖರಾಗ್ತೀರಿ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ 33 ವರ್ಷಗಳಿಂದ ಅವರು ಪ್ರತಿದಿನ ಬೆಳಗ್ಗೆ ಕನ್ನಡಿ ಎದುರು ನಿಂತು ತಮ್ಮನ್ನು ತಾವು ಕೇಳ್ಕೊಳ್ತಾರೆ, ಇಂದು ನನ್ನ ಜೀವನದ ಕೊನೆಯ ದಿನವಾಗಿದ್ದರೆ ಇಂದು ನಾನು ನೋಡಲು ಹೊರಟಿರುವುದನ್ನು ನಾನು ಮಾಡಲು ಬಯಸುತ್ತೇನೆಯೇ. ಮತ್ತು ಸತತವಾಗಿ ಹಲವು ದಿನಗಳ ಕಾಲ ಅವರಿಗೆ ಉತ್ತರ ಇಲ್ಲ ಎಂದಾಗ ಅವರು ಏನಾದರೂ ಬದಲಾಯಿಸಬೇಕು ಅಂತ ತಿಳಿಯುತ್ತಾರೆ. ಇಂದು ನನ್ನ ಜೀವನದ ಕೊನೆಯ ದಿನವಾಗಿದ್ದರೆ ಇಂದು ನಾನು ಮಾಡಲು ಹೊರಟಿರುವುದನ್ನು ನಾನು ಮಾಡಲು ಬಯಸುತ್ತೇನೆ, ನಾನು ಶೀಘ್ರದಲ್ಲೇ ಸಾಯಲಿದ್ದೇನೆ ಅಂತಕ್ಕಂಥನ್ನು ನೆನಪಿಟ್ಟುಕೊಳ್ಳೋದು ಜೀವನದಲ್ಲಿ ದೊಡ್ಡ ಆಯ್ಕೆಗಳನ್ನು ಮಾಡಲು ಅವರಿಗೆ ಸಹಾಯ ಮಾಡಿದ ಪ್ರಮುಖ ಸಾಧನವಾಗಿದೆ. ಏಕೆಂದರೆ ಬಹುತೇಕ ಎಲ್ಲ ಬಾಹ್ಯ ನಿರೀಕ್ಷೆಗಳು, ಎಲ್ಲ ಹೆಮ್ಮೆ, ಮುಜುಗರ, ವೈಫಲ್ಯ, ಭಯ ಇವೆಲ್ಲ ಮರಣದ ಮುಂದೆ ಮಾಯವಾಗುತ್ತೆ. ನಿಜವಾಗಿಯೂ ಮುಖ್ಯವಾದನ್ನು ಮಾತ್ರ ಉಳಿಸುತ್ತೆ. ನಾವು ಸಾಯಲಿದ್ದೇವೆ ಎಂದು ನೆನಪಿಟ್ಟುಕೊಳ್ಳುವುದು ಕಳೆದುಕೊಳ್ಳಲು ಏನಾದರೂ ಇದೆ ಎಂದು ಯೋಚಿಸುವ ಅಪಾಯವನ್ನು ತಪ್ಪಿಸಲು ಅತ್ಯುತ್ತಮವಾದ ಮಾರ್ಗ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಅವರು ಸುಮಾರು ಹೇಳ್ತಾ ಹೋಗ್ತಾರೆ, 1 ವರ್ಷದ ಹಿಂದೆ ಅವರಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗುತ್ತೆ. ಬೆಳಗ್ಗೆ 7:30ಕ್ಕೆ ಸ್ಕ್ಯಾನ್ ಮಾಡಿಸಿದಾಗ ಅವರಿಗೆ ಒಂದು ಪ್ಯಾಂಕ್ರಿಯಾಸ್ ಗ್ರಂಥಿಯ ಮೇಲೆ ಒಂದು ಗಡ್ಡೆ ಇರತಕ್ಕಂಥದ್ದು ಕಂಡುಬರುತ್ತೆ. ಅಲ್ಲಿ ಪ್ಯಾಂಕ್ರಿಯಾಸ್ ಅಂದರೆ ಏನು ಸಹ ಸ್ಟೀವ್ ಜಾಬ್ಗೆ ಗೊತ್ತಿರೋದಿಲ್ಲ. ವೈದ್ಯರು ಹೇಳ್ತಾರೆ ಬಹುತೇಕವಾಗಿ ಇದು ಗುಣಪಡಿಸಲಾಗದಂತಹ ಒಂದು ಕ್ಯಾನ್ಸರ್ ಅಂತ ಹೇಳ್ತಾರೆ. ಅವರು 3 ರಿಂದ 6 ತಿಂಗಳಿಗಿಂತ ಹೆಚ್ಚು ಕಾಲ ಬದುಕೋದಿಲ್ಲ ಅಂತ ಹೇಳಿರ್ತಾರೆ ಡಾಕ್ಟರ್. ಆ ಡಾಕ್ಟರ್ ಮನೆಗೆ ಹೋಗಿ ತಮ್ಮ ವ್ಯವಹಾರಗಳನ್ನು ಕ್ರಮವಾಗಿ ನೋಡ್ಕೊಳ್ಳೋದಕ್ಕೆ ಹೇಳಿರ್ತಾರೆ. ಆ ಡಾಕ್ಟರ್ನ ಪ್ರಕಾರ ಸಾಯಲು ಸಿದ್ಧರಾಗಿರಿ ಎಂಬ ಸಂಕೇತ ಅವರು ನೀಡಿರ್ತಾರೆ. ಇದರ ಅರ್ಥ ತಮ್ಮ ಮಕ್ಕಳಿಗೆ ಮುಂದಿನ 10 ವರ್ಷಗಳಲ್ಲಿ ಹೇಳಬೇಕಾದ ಎಲ್ಲವನ್ನು ಕೆಲವೇ ತಿಂಗಳಲ್ಲಿ ಹೇಳಲು ಪ್ರಯತ್ನ ಮಾಡಬೇಕು ಅಂತ, ತಮ್ಮ ಕುಟುಂಬಕ್ಕೆ ಸಾಧ್ಯವಾದಷ್ಟು ಸುಲಭವಾಗುವಂತೆ ಎಲ್ಲವನ್ನು ಸರಿಪಡಿಸ್ಕೊಳ್ಳಿ ಅಂತ ಆ ಒಂದು ಡಾಕ್ಟರ್ ಹೇಳಿರ್ತಕ್ಕಂಥ ಮಾತಿನ ಅರ್ಥ. ಇದರರ್ಥ ತಮ್ಮ ವಿದಾಯ ಹೇಳ್ತಕ್ಕಂಥದ್ದು ಮತ್ತು ಅವರು ಆ ರೋಗದಿಂದ ತಾವು ಸಾಯಬಹುದು ಅಂತಕ್ಕಂಥದ್ದು. ಆ ದಿನ ಸಂಜೆ ಅವರು ಬಯಾಪ್ಸಿ ಮಾಡಿಸ್ಕೊಂಡ್ರು. ಅಲ್ಲಿ ಅವರ ಗಂಟಲಿನ ಮೂಲಕ, ಹೊಟ್ಟೆಯ ಮೂಲಕ ಮತ್ತು ಕರುಳಿನ ಒಳಗೆ ಎಂಡೋಸ್ಕೋಪನ್ನು ಸೇರಿಸಿ ಅವರ ಒಂದು ಪ್ಯಾಂಕ್ರಿಯಾಸ್ ಮೇದೋಜೀರಕ ಗ್ರಂಥಿಗೆ ಸೂಜಿಯನ್ನು
ಹಾಕಿ ಗಡ್ಡೆಯಿಂದ ಕೆಲವು ಜೀವಕೋಶಗಳನ್ನು ತೆಗೆದುಕೊಂಡರು. ಅವರು ನಿದ್ರೆಯಲ್ಲಿದ್ದರು. ಆದರೆ ಅಲ್ಲಿ ಹಾಜರಿದ್ದ ಅವರ ಪತ್ನಿ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಜೀವಕೋಶಗಳನ್ನು ನೋಡಿದಾಗ ವೈದ್ಯರು ಅಳಲು ಪ್ರಾರಂಭ ಮಾಡ್ತಾರೆ. ಏಕೆಂದರೆ ಆ ಮೇದೋಜ್ಜೀರಕ ಗ್ರಂಥಿಯ ಕ್ಯಾನ್ಸರ್ನ ಅಪರೂಪದ ರೂಪವಾಗಿದ್ದು ಒಂದು ಆಪರೇಷನ್ನಿಂದ ಅದನ್ನು ಗುಣಪಡಿಸಬಹುದು ಅಂತ ಹೇಳಿರ್ತಾರೆ. ಅದೃಷ್ಟವಶಾತ್ ಅವರು ಈಗ ಚೆನ್ನಾಗಿದ್ದಾರೆ. ಅವರಿಗೆ ಮರಣವನ್ನು ಎದುರಿಸಿದ ಅತ್ಯಂತ ಸಮೀಪದ ಒಂದು ಅನುಭವವಾಗಿತ್ತು. ಮುಂದಿನ ಕೆಲವು ದಶಕಗಳವರೆಗೆ ಅವರಿಗೆ ಅಷ್ಟು ಆ ಸಾವು ಅಂತಕ್ಕಂಥದ್ದು ಅವರ ಹತ್ತಿರಕ್ಕೆ ಬರಲಿಲ್ಲ. ಆದ್ದರಿಂದ ಅವರು ಅಲ್ಲಿ ಬದುಕುಳಿತಾರೆ. ಆ ಮರಣ ಅಂತಕ್ಕಂಥದ್ದು ಕೇವಲ ಒಂದು ಉಪಯುಕ್ತ ಆದರೆ ಒಂದು ಶುದ್ಧ ಭೌತಿಕ ಪರಿಕಲ್ಪನೆಯಾಗಿದ್ದಕ್ಕಿಂತ ಖಚಿತವಾಗಿತ್ತು ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗಲು ಬಯಸುವ ಜನರು ಸಹ ಅಲ್ಲಿಗೆ ತಲುಪಲು ಸಾಯಲು ಬಯಸೋದಿಲ್ಲ. ಆದರೆ ಮರಣವು ನಾವೆಲ್ಲರೂ ಹಂಚಿಕೊಳ್ಳುವ ಒಂದು ಗಮ್ಯಸ್ಥಾನವಾಗಿದೆ. ಯಾರೂ ಅದನ್ನು ತಪ್ಪಿಸಿಕೊಂಡಿಲ್ಲ ಮತ್ತು ಹಾಗೆಯೇ ಇರಬೇಕು. ಏಕೆಂದರೆ ಮರಣ ಜೀವನದ ಅತ್ಯುತ್ತಮ ಆವಿಷ್ಕಾರವಾಗಿದೆ. ಇದು ಜೀವನದ ಬದಲಾವಣೆಯ ಏಜೆಂಟ್. ಹಳೆಯದನ್ನು ಹೊಸ ದಾರಿ ಮಾಡಿಕೊಡುತ್ತೆ. ಈಗ ಹೊಸದು ನೀವೇ. ಆದರೆ ಇನ್ನು ಮುಂದೆ ಹೆಚ್ಚು ಸಮಯವಿಲ್ಲದೆ ನೀವು ಕ್ರಮೇಣ ಹಳೆಯವರಾಗ್ತೀರಾ ಮತ್ತು ನೀವು ಎಲ್ಲ ಬಿಟ್ಟು ಹೋಗ್ತೀರಾ. ಆದ್ದರಿಂದ ಅಷ್ಟು ನಾಟಕೀಯವಾಗಿ ಹೇಳಲು ಅವರು ಕ್ಷಮೆ ಯಾಚಿಸ್ತಾರೆ. ಆದರೆ ಅದು ನಿಜ, ನಿಮ್ಮ ಸಮಯ ಸೀಮಿತವಾಗಿದೆ. ಹಾಗಾಗಿ ಬೇರೆಯವರ ಜೀವನವನ್ನು ಬದುಕುವುದರಲ್ಲಿ ಅದನ್ನು ವ್ಯರ್ಥ ಮಾಡಬೇಡಿ. ಮತಾಂಧತೆಯಿಂದ ಬಂಧಿತರಾಗಬೇಡಿ ಮತ್ತು ಇತರ ಜನರ ಆಲೋಚನೆಗಳ ಫಲಿತಾಂಶಗಳೊಂದಿಗೆ ಬದುಕಬೇಡಿ. ಇತರ ಅಭಿಪ್ರಾಯಗಳ ಶಬ್ದ ನಿಮ್ಮ ಸ್ವಂತ ಅಂತರಂಗದ ಧ್ವನಿಯನ್ನು ಅಲುಗಾಡಿಸಲು ಬಿಡಬೇಡಿ. ಮತ್ತು ಮುಖ್ಯವಾಗಿ ನಿಮ್ಮ ಹೃದಯ ಮತ್ತು ನಿಮ್ಮ ಅಂತಃಕರಣವನ್ನು ಅನುಸರಿಸಲು ಧೈರ್ಯವಾಗಿರಿ. ಅವುಗಳು ನೀವು ನಿಜವಾಗಿ ಏನಾಗಬೇಕೆಂದು ಈಗಾಗಲೇ ತಿಳಿದಿವೆ. ಉಳಿದಿದ್ದೆಲ್ಲವೂ ಸಹ ಸೆಕೆಂಡ್ರಿ ಅಂತ ಹೇಳ್ತಾರೆ. ಅವರು ಸ್ಟೀವ್ ಜಾಬ್ರವರು ಯುವಕರಾಗಿದ್ದಾಗ ದಿ ಹೋಲ್ ಅರ್ತ್ ಕ್ಯಾಟಲಾಗ್ ಎಂಬ ಅದ್ಭುತ ಪ್ರಕಟಣೆಯ ಬಗ್ಗೆ ಅವರು ಹೇಳ್ತಾರೆ. ಅದು ಅವರ ಪೀಳಿಗೆಯಲ್ಲಿ ಬೈಬಲ್ಗಳಲ್ಲಿ ಒಂದಾಗಿತ್ತು ಮತ್ತು ಅದನ್ನು ಸ್ಟುವರ್ಟ್ ಬ್ರಾಂಡ್ ಎಂಬುವರು ಮೆನ್ಲೋ ಪಾರ್ಕ್ನಲ್ಲಿ ಪ್ರಾರಂಭಿಸಿದರು ಮತ್ತು ಅವರು ಅದನ್ನು ತಮ್ಮ ಕಾವ್ಯಾತ್ಮಕ ಸ್ಪರ್ಶದಿಂದ ನೀಡಿದರು. ಇದು 60ರ ದಶಕದ ಉತ್ತರಾರ್ಧದಲ್ಲಿ ಒಂದು ಪರ್ಸನಲ್ ಕಂಪ್ಯೂಟರ್ ಮತ್ತು ಡೆಸ್ಕ್ಟಾಪ್ ಪಬ್ಲಿಷಿಂಗ್ಗೆ ಮುಂಚಿತವಾಗಿತ್ತು. ಹಾಗಾಗಿ ಅದನ್ನು ಟೈಪ್ ರೈಟರ್, ಕತ್ತರಿಗಳು ಮತ್ತು ಪೊಲರಾಯ್ಡ್ ಕ್ಯಾಮರಾಗಳಿಂದ ಮಾಡಲಾಗಿತ್ತು. ಇದು ಗೂಗಲ್ ಬರುವ 30 ವರ್ಷಗಳ ಮೊದಲು ಗೂಗಲ್ನ ಪೇಪರ್ ಬ್ಯಾಕ್ ರೂಪದಂತಿತ್ತು. ಇದು ಆದರ್ಶವಾಗಿತ್ತು. ಸ್ವಚ್ಛವಾದ ಉಪಕರಣಗಳು ಮತ್ತು ಉತ್ತಮ ಕಲ್ಪನೆಗಳಿಂದ ತುಂಬಿತ್ತು. ಸ್ಟುವರ್ಟ್ ಮತ್ತು ಅವರ ತಂಡ ಹೋಲ್ ಅರ್ತ್ ಕ್ಯಾಟಲಾಗ್ ಹಲವಾರು ಸಂಚಿಕೆಗಳನ್ನು ಹೊರತಂದರು ಮತ್ತು ಅದು ತನ್ನ ಅವಧಿಯನ್ನು ಪೂರ್ಣಗೊಳಿಸಿದಾಗ ಅವರು ಅಂತಿಮ ಸಂಚಿಕೆಯನ್ನು ಹೊರತಂದರು. 1970ರ ದಶಕದ ಮಧ್ಯಭಾಗದಲ್ಲಿ ಅವರು ಪದವೀಧರ ವಯಸ್ಸಿನವರಾಗಿದ್ದರು. ಅವರ ಅಂತಿಮ ಸಂಚಿಕೆ ಹಿಂಭಾಗದ ಕವರ್ನಲ್ಲಿ ಬೆಳಗಿನ ಗ್ರಾಮೀಣ ರಸ್ತೆಯ ಛಾಯಾಚಿತ್ರ ಇತ್ತು. ನೀವು ತುಂಬ ಸಾಹಸಮಯರಾಗಿದ್ದೀರಿ. ಅಲ್ಲಿ ಹಿಚ್ ಹೈಕ್ ಮಾಡುತ್ತಿರಬಹುದಾದ ರಸ್ತೆ, ಅದರ ಕೆಳಗಡೆ ಈ ರೀತಿ ಬರೆದಿತ್ತು. ನೀವು ಸ್ಟೇ ಹಂಗ್ರಿ, ಸ್ಟೇ ಪೂಲಿಶ್ ಎಂಬ ಪದಗಳನ್ನು ಬರೆದಿದ್ದರು. ಅದು ಅವರು ಹೊರಡುವಾಗ ನೀಡಿದಂಥ ವಿದಾಯದ ಒಂದು ಸಂದೇಶವಾಗಿತ್ತು ಅಂತ ಜಾಬ್ಸ್ರವರು ಹೇಳ್ತಾರೆ. ಜಾಬ್ಸ್ ಯಾವಾಗಲೂ ತಮ್ಮನ್ನು ತಾವು ಹಸಿವಿನಿಂದ ಕೂಡಿರಬೇಕು ಮತ್ತು ಮೂರ್ಖರಾಗಿರಬೇಕು ಅಂತ ಹಾರೈಸ್ತಾ ಇದ್ದರು. ಈಗ ಪದವೀಧರರಾಗಿ ಹೊಸ ಜೀವನವನ್ನು ಪ್ರಾರಂಭಿಸ್ತಾ ಇರತಕ್ಕಂತಹ ಅವರಿಗೆ, ಆ ವಿದ್ಯಾರ್ಥಿಗಳಿಗೆ ಹಾರೈಸ್ತಾರೆ. ಅವರಿಗೆ ಹೇಳ್ತಾರೆ ಸ್ಟೇ ಹಂಗ್ರಿ ಆ್ಯಂಡ್ ಸ್ಟೇ ಪೂಲಿಶ್ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಸ್ಟೀವ್ ಜಾಬ್ಸ್ರವರ ಸ್ಟೇ ಹಂಗ್ರಿ ಸ್ಟೇ ಪೂಲಿಶ್ ಭಾಷಣದ ಕನ್ನಡದ ಒಂದು ಸರಳವಾದಂತಹ ವಿವರಣೆಯನ್ನು ನೀಡಿದ್ದೇನೆ. ಇದರ ಇಂಗ್ಲೀಷ್ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.